ವ್ಯಕ್ತಿ ಈಗ ಮೈಸೂರು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಬೆಳಗ್ಗೆ ಅವ್ರಿಗೆ ಆಪರೇಷನ್ ಆಗಿದೆ, ಪ್ಲಾಸ್ಟಿಕ್ ಸರ್ಜರಿ ಆಗಿದೆ. ಈಗ ನ್ಯೂರೋ ಸರ್ಜನ್ಸ್ ಅಟೆಂಡ್ ಮಾಡ್ತಿದ್ದಾರೆ ಅಂತ ನಮಗೆ ಹಾಸ್ಪಿಟಲ್ ಇಂದ ಮಾಹಿತಿ ಬಂದಿದೆ. ಸೊ ಈಗ ಸ್ಟೇಬಲ್ ಇದ್ದಾರೆ. ತಕ್ಷಣಕ್ಕೆ ನಮ್ಮ ಸ್ಟಾಫ್ ಅಲ್ಲಿ ಇದ್ದಾರೆ. ಅವ್ರದ್ದು ಏನು ಹಾಸ್ಪಿಟಲ್ ಖರ್ಚು ಇದೆಯೋ ಅದು ನಾವು ನಮ್ಮ ಇಲಾಖೆ ವತಿಯಿಂದ, ಅರಣ್ಯ ಇಲಾಖೆಯಿಂದ ನಾವು ಅದನ್ನ ಮಾಡ್ತೀವಿ. ಅದರ ಜೊತೆ ಅವ್ರ ಫ್ಯಾಮಿಲಿನ ವಿಸಿಟ್ ಮಾಡಿ ಬಂದಿದೀವಿ. ಈಗ ಅವ್ರಿಗೆ ನಾವು ಅವರು ಮನೆಯಲ್ಲಿ ಯಾರಾದೊಬ್ಬರಿಗೆ ಇಲಾಖೆಯಲ್ಲಿ ನಾವು ಅವರನ್ನ ಕೆಲಸ ಕೊಡುವುದು, ಅದರ ಜೊತೆ ಅವರು ಮಕ್ಕಳು ಇದ್ರೆ ಅವ್ರದ್ದು ಎಜುಕೇಶನ್ ಬಗ್ಗೆನೂ ನಾವು ಅದನ್ನ ಜವಾಬ್ದಾರಿ ವಹಿಸ್ಕೊಳ್ತೀವಿ ಇಲಾಖೆ ವತಿ ಅಂತ ಹೇಳಿ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಹುಲಿ ಹಿಡುವೆ ಕಾರ್ಯಾಚರಣೆಯನ್ನು ನಾವು ಮುಂದುವರಿಸ್ತಾ ಇದೀವಿ. ಅಂದಾಜು 40 ಜನಕ್ಕಿಂತ ಹೆಚ್ಚು ಪ್ಲಸ್ 3 ಆನೆಗಳು ನಮ್ದು ಇವತ್ತು ಕಾರ್ಯಾಚರಣೆಯಲ್ಲಿ ಇದೆ. ಅದರ ಜೊತೆನೆ ಅಕ್ಕಪಕ್ಕ ಇರುವ ರೇಂಜ್ಗಳಿಂದನೂ ನಾವು ಸ್ಟಾಫ್ ಅನ್ನ ಈ ಕಾರ್ಯಾಚರಣೆಗೆ ನಿಯೋಜಿಸಿದ್ವಿ. ಕೂಡಲೇ ಕಾರ್ಯಾಚರಣೆಯನ್ನ ಚುರುಕು ಮಾಡಿ ನಾವು ಟೈಗರ್ ಕ್ಯಾಪ್ಚರ್. ವ್ಯಕ್ತಿ ಈಗ ಮೈಸೂರು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಬೆಳಗ್ಗೆ ಅವ್ರಿಗೆ ಆಪರೇಷನ್ ಆಗಿದೆ, ಪ್ಲಾಸ್ಟಿಕ್ ಸರ್ಜರಿ ಆಗಿದೆ. ಈಗ ನ್ಯೂರೋ ಸರ್ಜನ್ಸ್ ಅಟೆಂಡ್ ಮಾಡ್ತಿದ್ದಾರೆ ಅಂತ ನಮಗೆ ಹಾಸ್ಪಿಟಲ್ ಇಂದ ಮಾಹಿತಿ ಬಂದಿದೆ. ಸೊ ಈಗ ಸ್ಟೇಬಲ್ ಇದ್ದಾರೆ. ತಕ್ಷಣಕ್ಕೆ ನಮ್ಮ ಸ್ಟಾಫ್ ಅಲ್ಲಿ ಇದ್ದಾರೆ. ಅವ್ರದ್ದು ಏನು ಹಾಸ್ಪಿಟಲ್ ಖರ್ಚು ಇದೆಯೋ ಅದು ನಾವು ನಮ್ಮ ಇಲಾಖೆ ವತಿಯಿಂದ, ಅರಣ್ಯ ಇಲಾಖೆಯಿಂದ ನಾವು ಅದನ್ನ ಮಾಡ್ತೀವಿ. ಅದರ ಜೊತೆ ಅವ್ರ ಫ್ಯಾಮಿಲಿನ ವಿಸಿಟ್ ಮಾಡಿ ಬಂದಿದೀವಿ. ಈಗ ಅವ್ರಿಗೆ ನಾವು ಅವ್ರ ಮನೆಯಲ್ಲಿ ಯಾರಾದೊಬ್ಬರಿಗೆ ಇಲಾಖೆಯಲ್ಲಿ ನಾವು ಅವರನ್ನ ಕೆಲಸ ಕೊಡುವುದು, ಅದರ ಜೊತೆ ಅವರು ಮಕ್ಕಳು ಇದ್ರೆ ಅವ್ರದ್ದು ಎಜುಕೇಶನ್ ಬಗ್ಗೆನೂ ನಾವು ಅದನ್ನ ಜವಾಬ್ದಾರಿ ವಹಿಸ್ಕೊಳ್ತೀವಿ ಇಲಾಖೆ ವತಿ ಅಂತ ಹೇಳಿ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಹುಲಿ ಹಿಡುವೆ ಕಾರ್ಯಾಚರಣೆಯನ್ನು ನಾವು ಮುಂದುವರಿಸ್ತಾ ಇದೀವಿ. ಅಂದಾಜು 40 ಜನಕ್ಕಿಂತ ಹೆಚ್ಚು ಪ್ಲಸ್ 3 ಆನೆಗಳು ನಮ್ದು ಇವತ್ತು ಕಾರ್ಯಾಚರಣೆಯಲ್ಲಿ ಇದೆ. ಅದರ ಜೊತೆನೆ ಅಕ್ಕಪಕ್ಕ ಇರುವ ರೇಂಜ್ಗಳಿಂದನೂ ನಾವು ಸ್ಟಾಫ್ ಅನ್ನ ಈ ಕಾರ್ಯಾಚರಣೆಗೆ ನಿಯೋಜಿಸಿದ್ವಿ. ಕೂಡಲೇ ಕಾರ್ಯಾಚರಣೆಯನ್ನ ಚುರುಕು ಮಾಡಿ ನಾವು ಟೈಗರ್ ಕ್ಯಾಪ್ಚರ್ ಮಾಡುವ ಪ್ರಯತ್ನ ಪಡ್ತೀವಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.